ಕಿಷ್ಕಿಂಧ ಪಿಯು ಕಾಲೇಜ್ 2025ರಿಂದ 26ನೇ ಸಾಲಿನ ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಸಾಧನೆಗೈದಿದ್ದಾರೆ. ಸತತ 3ನೇ ಬಾರಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದು ನಮ್ಮ ಸಂಸ್ಥೆಯ ಹೆಮ್ಮೆಯ ವಿಷಯವಾಗಿದೆ ಡಾಕ್ಟರ್ ಚಂದ್ರಪ್ಪ ಹೇಳಿದರು. ನಗರದ ಕಿಷ್ಕಿಂಧ ಪಿಯು ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಡಾಕ್ಟರ್ ಚಂದ್ರಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಉಪನ್ಯಾಸಕ ವೃಂದ, ಪಾಲಕರು, ವಿದ್ಯಾರ್ಥಿಗಳ ಪರಿಶ್ರಮವೇ ಈ ಅತ್ಯುತ್ತಮ ಫಲಿತಾಂಶಕ್ಕೆ ಸಾಧನೆಗೆ ಮುಖ್ಯ ಕಾರಣಕರ್ತರು ಎಂದು ಹರ್ಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಡಾಕ್ಟರ್ಸ್ ಅಂದರೆ ನಾನು, ನನ್ನ ಮಗ ಡಾಕ್ಟರ್ ಮಲ್ಲನಗೌಡ, ಡಾಕ್ಟರ್ ನಾಗರಾಜು 4 ಜನ ವಿಚಾರ ಮಾಡಿದ್ವಿ. ನಾವು ರೂರಲ್ ಏರಿಯಾದಿಂದ ಬಂದಿದ್ದೀವಿ. ನಾವು ಓದಿರೋದು ಹಳ್ಳಿಗಳಲ್ಲೇ. ನಮಗೆ ಆಗ ಏನೂ ಫೆಸಿಲಿಟೀಸ್ ಇರಲಿಲ್ಲ. ಆದರೂ ನಾವು ಡಾಕ್ಟ್ರಾಗಿ ನಾವೆಲ್ಲ ಸರ್ವ್ ಮಾಡಕತ್ತೀವಿ. ನಾವೇನಾದರೂ ಒಳ್ಳೆಯದು ಸಮಾಜಕ್ಕೆ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ವಿಚಾರ ಮಾಡಿದಾಗ ಒಂದು PUC ಸೈನ್ಸ್ ಕಾಲೇಜ್ ತೆಗೆದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿಂದ ಎಲ್ಲ ಹುಡುಗರು, ನಾವು ಸಹಿತ ಧಾರವಾಡಕ್ಕೆ ಹೋಗಿ ಓದಿದ್ವಿ, ಆ ಪರಿಸ್ಥಿತಿ ಬರೋದು ತಪ್ಪೈತಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಒಂದು ವಿಚಾರ ಮಾಡಿದಾಗ ಡಾಕ್ಟರ್ ಮುರಳೀಕೃಷ್ಣ ಅವರು ಪ್ರಿನ್ಸಿಪಾಲ್ರಾಗಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಒಂದು ಒಳ್ಳೆ ಕಾಲೇಜ್ ಮಾಡೋಣ ಅಂತ ತಿಳ್ಕೊಂಡು ಅವ್ರನ್ನ ಅಪ್ರೋಚ್ ಆದಾಗ ಅವರು ನಮ್ಮ ಉದ್ದೇಶಗಳಿಗೆ ನೀರೆರೆದು ಅದನ್ನು ಗಿಡವನ್ನಾಗಿ ಮಾಡಿದರು. ಆ ದಿಶೆಯಲ್ಲೇ ಇವತ್ತು ಈ ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಆಯಿತು. 4 ವರ್ಷಗಳ ಹಿಂದೆ ಇದು ಸ್ಟಾರ್ಟ್ ಆಗಿತ್ತು. 3 ವರ್ಷನೂ ಒಳ್ಳೆ ರಿಸಲ್ಟ್ಸೇ ತಂದಿದ್ದಾರೆ. ಈ ವರ್ಷ ಒಳ್ಳೆ ರಿಸಲ್ಟ್ ಅಂತಂದರೆ 163 ಹುಡುಗರು ಸೈನ್ಸ್ನಲ್ಲಿ, ಅದರಲ್ಲಿ 145 ಹುಡುಗರು ಡಿಸ್ಟಿಂಕ್ಷನ್ನು, ಆಮೇಲೆ 18 ಹುಡುಗರು ಫಸ್ಟ್ ಕ್ಲಾಸು. ಸೊ ನೋ ಫೇಲ್ಯೂರ್ಸ್. ಅದೇ ರೀತಿ ಕಾಮರ್ಸ್ನಲ್ಲಿ 27 ಹುಡುಗರು ಡಿಸ್ಟಿಂಕ್ಷನ್ನು, 1 ಹುಡುಗರು ಪಾಸು ಔಟ್ ಆಫ್ 28. ಇದು ರಿಸಲ್ಟು. ಈ ಹುಡುಗರೆಲ್ಲವೂ ನಮಗೆ 95%, 90%, 97% ತೆಗೆದಂಥ ಹುಡುಗರೇ ಇಲ್ಲಿ ಅಡ್ಮಿಷನ್ ತೊಗೊಂಡಿರಲಿಲ್ಲ. ಇದರಲ್ಲಿ ಎಷ್ಟೋ ಜನ 44%, 47%, 48%, 50%, 52%, 55% ತೊಗೊಂಡಿರ್ತಕ್ಕಂಥ ಸುಮಾರು 11 ಹುಡುಗರು ನಮ್ಮಲ್ಲಿ ಅಡ್ಮಿಷನ್ ತೊಗೊಂಡಿದ್ರು. ಅವರೆಲ್ಲರೂ ಸೆಕೆಂಡ್ PUನಲ್ಲಿ 91 to 90, 93, 95, 96% ಸ್ಕೋರ್ ಮಾಡಿದ್ದಾರೆ. ಇಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಇದೆ, ಬೇಕಾದರೆ ನಾವೇನಪ್ಪ ಒಟ್ಟು ಎಲ್ಲವೂ ಫಸ್ಟ್ ಕ್ಲಾಸ್ ಬಂದವ್ರನ್ನೇ ತೊಗೊಂಡು ಒಳ್ಳೆ ರಿಸಲ್ಟ್ ತೋರಿಸ್ತೀರಿ ಅಂತಲ್ಲ. ಆರ್ಡಿನರಿ ಪಾಸ್ ಆದ ಹುಡುಗರನ್ನು ತೊಗೊಂಡು ಅವ್ರನ್ನೂ ಒಳ್ಳೆ ರಿಸಲ್ಟ್ ಬರೋಂಗೆ ಮಾಡಿದಾರಲ್ಲ. ಇದಕ್ಕೆ ನಾನು ಕಾರಣ ಅಲ್ಲ, ಮಲ್ಲನಗೌಡ ಕಾರಣ ಅಲ್ಲ, ಪ್ರಿನ್ಸಿಪಾಲ್ ಮುರಳೀಕೃಷ್ಣ, ವೀರಭದ್ರ ರಾವ್ ಆ್ಯಂಡ್ ಇಸ್ ಟೀಮ್ ಆಫ್ ಟೀಚರ್ಸ್ ಅವರೆಲ್ಲರೂ ಕಾರಣ. ಅವರ ಒಂದು ಪ್ರಯತ್ನ ಸಫಲವಾಗಿದೆ. ಅದಕ್ಕೆ ಅವರಿಗೆಲ್ಲರಿಗೂ ನಾವು ಕಂಗ್ರ್ಯಾಚುಲೇಟ್ ಮಾಡಬೇಕು. ಅವ್ರ ಜೊತೆಗೆ ಅವರ ಸಿಬ್ಬಂದಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ಕಾರಣರಾಗಿದ್ದಾರೆ. ಅಡುಗೆಯವರಾಗಿರ್ಬೋದು, ಅವ್ರಿಗೆ ಒಳ್ಳೆ ಊಟ ಕೊಟ್ಟವರಾಗಿರ್ಬೋದು, ಅಥವಾ ನೈಟ್ ಅವ್ರನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಗಾರ್ಡಿಯನ್ಸ್ ಆಗಿರ್ಬೋದು, ಅವರೆಲ್ಲರೂ ಅದಕ್ಕೆ ಕಾರಣರು. ಅದಕ್ಕೆ ಅವ್ರಿಗೆ ನಾವು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ಅದೇ ರೀತಿ ಈ ವರ್ಷ ಕೂಡ ಒಳ್ಳೆ ರಿಸಲ್ಟ್ ತರ್ತಾರೆ ಅದಂತ ಹೇಳಿ ಆಶಿಸಿ, ಅದಕ್ಕೆ ನಮ್ಮ ಪೇರೆಂಟ್ಸು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಮುರಳೀಕೃಷ್ಣ ಅವ್ರು ನಾನು ಬಂದಾಗೆಲ್ಲ ಹೇಳೋದು, ನೋಡ್ರಿ ಇಷ್ಟು ಹುಡುಗರನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗಿದ್ದಾರೆ, 1 ದಿವಸಕ್ಕಂತ ಕರ್ಕೊಂಡು ಹೋಗಿದ್ದಾರೆ, 4 ದಿವಸ ಆಯಿತು ಬಂದಿಲ್ಲ, 1 ದಿವಸ ಅಂತ ಕರ್ಕೊಂಡು ಹೋದವರು ಇನ್ನೂ 5 ದಿವಸ ಆದರೂ ಬಂದಿಲ್ಲ ಅಂತಲೇ ಹೇಳ್ತಾರೆ. ಈಗ ಈ ರಿಸಲ್ಟ್ PUC ರಿಸಲ್ಟ್ ಬಂತಲ್ಲ, PUC ರಿಸಲ್ಟ್ ಆದ ಕೂಡಲೇ ಈಗ ನೆಕ್ಸ್ಟ್ CET ಐತಿ. ಈಗ 24-25ಕ್ಕೆ 23-24ಕ್ಕೆ. ಆದರೆ ಆ ಹುಡುಗರನ್ನ ಕರ್ಕೊಂಡು ಹೋಗ್ಯಾರಲ್ಲ, ಅವ್ರನ್ನ ವಾಪಸ್ ಕರ್ಕೊಂಬಂದು ಬಿಡ್ಬೇಕಲ್ಲ CETಗೆ ಪ್ರಿಪ್ರೇಷನ್ ಮಾಡೋಕ್ಕೆ. 10 ದಿನ ಆದರೂ ಕರ್ಕೊಂಡು ಬಂದಿಲ್ಲ, ಇನ್ನೂ ಕರ್ಕೊಂಡು ಬಂದಿಲ್ಲ ನೋಡ್ರಿ ಅಂತ
ನನಗೆ ಕಂಪ್ಲೇಂಟ್ ಹೇಳಿದ್ರು. ಆದರೆ ನಾವು ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಮಾಡಿದ್ದೀವಿ. ಆದಾಗ್ಯೂ ಇದಕ್ಕೆ ತಮ್ಮ ಒಂದು ಪೇರೆಂಟ್ಸ್ ಕೋಆಪ್ರೇಷನ್ನು ಪ್ಲಸ್ ಬೇರೆ ಜನರು ಎಲ್ಲರ ಕೋಆಪ್ರೇಷನ್ನು ಅವಶ್ಯಕತೆ ಐತೆ. ಅವ್ರು ಹೇಳ್ದಂಗೆ ನಾವು ಮಾಡಿದ್ವಿ ಅಂತಂದ್ರೆ ನಮ್ಮ ರಿಸಲ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ನಮಗೆ ಈಗೇನು ಸೆಕೆಂಡ್ ಇಯರ್ ಬರ್ದ ಮಕ್ಕಳಲ್ಲಿ 190 ಮಕ್ಕಳಲ್ಲಿ ಬರೀ 10 ಜನ ಮಾತ್ರ ಅಬೋ 90% ಬಂದವರು. ಬರೀ 10 ಜನ ಮಾತ್ರ ಅಬೋ 90% ಬಂದವರು. 10th ಅಲ್ಲಿ ನಾನು 10th ಅಲ್ಲಿ ಹೇಳ್ತಾ ಇದ್ದೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಬರೀ 90% ಮೇಲ್ಪಟ್ಟು ಬಂದ ಸೇರಿದ ಮಕ್ಕಳು ಬರೀ 10 ಜನ ಮಾತ್ರ. ಉಳಿದವೆಲ್ಲ ಆಲ್ಮೋಸ್ಟ್ 80-85 ರೇಂಜ್, 70 ರೇಂಜ್, 60 ರೇಂಜಲ್ಲಿ ಭಾಳ ಇದ್ದಾರೆ. ಅವರೆಲ್ಲನೂ ಒಳ್ಳೆ ರಿಸಲ್ಟ್ ತಂದಿದ್ದಾರೆ. ಅಬೋ 90, ಅಬೋ 85 ತಂದಿದ್ದಾರೆ. ನಾನು ಹೇಳ್ದಂಗೆ 90% ಆಫ್ ದ ಸ್ಟೂಡೆಂಟ್ಸ್ 90%, 85% ಜಾಸ್ತಿನೇ ತಗೊಂಡಿದ್ದಾರೆ. ಅಂದ್ರೆ ಡಿಸ್ಟಿಂಕ್ಷನ್ ಜಾಸ್ತಿ ತಗೊಂಡಿದ್ದಾರೆ. ಅವರಿಗೆ 10th ಸ್ಟ್ಯಾಂಡರ್ಡ್ 90% ಮೇಲ್ಪಟ್ಟವರಿಗೆ ಸಾಕಷ್ಟು ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ. 95% ಮೇಲ್ಪಟ್ಟರೆ 95% ಮೇಲಿದ್ದವರಿಗೆ ಉಚಿತವಾಗಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದೀವಿ. 95% ಮೇಲೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಅಟ್ಲೀಸ್ಟ್ 95% ಮಾಡಿ ತೋರಿಸಿದ್ರೆ ಸೆಕೆಂಡ್ ಇಯರ್ಗೂ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಇಯರ್ ಅಲ್ಲೂ 95% ಬಂದಿದೆ. ನನಸಾಗಬೇಕು ಅಂತ, ನಮ್ಮ ಕನಸು ನನಸಾಗಬೇಕು. ಕರೆಕ್ಟ್ ಆಯ್ತು ಅಂದ್ರೆ